ನಮಸ್ಕಾರ ಸ್ನೇಹಿತರೆ, ಸಖತ್ ಚಾನಲ್ಗೆ ಸ್ವಾಗತ. ಹೊಸ ಬಿಸ್ನೆಸ್ ಐಡಿಯಾ, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಆದರೆ ಹೇಗೆ ಬಿಸ್ನೆಸ್ ಮಾಡೋದು, ಎಷ್ಟು ಖರ್ಚಾಗುತ್ತೆ ಅಂತೆಲ್ಲ ಯೋಚನೆ ಕೂಡ ಸುಮಾರು ತಲೆಯಲ್ಲಿ ಇರುತ್ತೆ. ಯಾಕೆಂದ್ರೆ ನಗರಗಳಲ್ಲಿ ನಿಮಗೆ ಮಳಿಗೆ ಬಾಡಿಗೆ ಇದೆಯಲ್ಲ ತುಂಬಾ ಜಾಸ್ತಿ ಆಗೋಗಿದೆ. ಬೆಂಗಳೂರಾಗ್ಲಿ ಮೈಸೂರಾಗ್ಲಿ ಯಾವುದೇ ಮಹಾನಗರ ಇರ್ಬೋದು, ಅಲ್ಲಿ ಮಳಿಗೆದು ಬಾಡಿಗೆ ಕಟ್ಟಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಈ ಬಿಸ್ನೆಸ್ಗಳನ್ನ ಮಾಡ್ಬೋದು, ಪ್ರಾಫಿಟ್ನ ಕೂಡ ಅರ್ನ್ ಮಾಡ್ಬೋದು, ಯಾವ್ಯಾವ ಈ ಬಿಸ್ನೆಸ್ ಐಡಿಯಾಗಳು ಅನ್ನೋ ಮಾಹಿತಿ ನಾನು ಕೊಡಲು ಇವತ್ತು ಬಂದಿದ್ದೇನೆ. ವಿಡಿಯೋನ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ. ನೀವು ಸಂಪೂರ್ಣ ವಿಡಿಯೋ ನೋಡಿ, ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಮಾತು ಸಿಗುತ್ತೆ ಅಂತ ಹೇಳ್ತಾ ಆ ವಿಡಿಯೋನ ಬನ್ನಿ ಶುರು ಮಾಡೋಣ. ಯಾವ್ಯಾವ ವಿಡಿಯೋ ಬಿಸ್ನೆಸ್ ಐಡಿಯಾಗಳು ಇವು ಅಂತಂದ್ರೆ, ವೆಬ್ಸೈಟ್ ಡಿಸೈನಿಂಗ್. ಎಲ್ಲ ಒಂದ್ ಕಡೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದ್ದು ವೆಬ್ಸೈಟ್ನ ಬಿಲ್ಡ್ ಮಾಡ್ತೀರಾ ಅಂದ್ರೆ ಗೋ ಡ್ಯಾಡಿ ಇದೇ ಯಾವುದೇ ರೀತಿ ಡೊಮೇನ್ಗಳನ್ನು ನೀವು ಪರ್ಚೇಸ್ ಮಾಡಿಕೊಂಡು ತುಂಬಾ ಕಮ್ಮಿ ಬೆಲೆಯಲ್ಲಿ ಡೊಮೇನ್ಗಳು ಸಿಗುತ್ತೆ. ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಒಂದು ಚಿಕ್ಕ ಎಕ್ಸಾಂಪಲ್ ತರ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಯಾರಾದರೂ ನಿಮಗೆ ಬಂದ್ರೆ ಆ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟು ನೋಡಿ, ನಾವು ಈ ತರ ವೆಬ್ಸೈಟ್ನ ಆಗಲೇ ಮಾಡಿದೀವಿ, ನಿಮಗೂ ಕೂಡ ಇದೇ ತರ ಸಿಮಿಲರ್ ಮಾಡ್ಕೊಡ್ತೀವಿ ಅಂತ. ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಎಲ್ಲ ಚಿಕ್ಕ ಪುಟ್ಟ ಬಿಸ್ನೆಸ್ ಅಂತ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ವರ್ಗೂ ಕೂಡ ಇವಾಗ ವೆಬ್ಸೈಟ್ ಡಿಸೈನಿಂಗ್ ಕೂಡ ಮಾಡ್ಕೊಂತಾರೆ. ಇದರಿಂದ ರೆಸಾರ್ಟ್ ಇರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಮ್ಯಾಪ್ಸ್ ಅಲ್ಲೂ ಕೂಡ ಹಾಕೋತಾರೆ. ಒಂದೊಂದು ದೊಡ್ಡ ದೊಡ್ಡ ರೆಸಾರ್ಟ್ಗಳಿದ್ದು ಚೈನ್ ಫ್ರಾಂಚೈಸಿಗಳು ಮಾಡೋ ಕಾಫಿ ಟೀ ಹೋಟ್ಲಿಯರ್ಸ್ ಅವರೆಲ್ಲರಿಗೂ ವೆಬ್ಸೈಟ್ ಬೇಕೇ ಬೇಕಲ್ವಾ. ಅದನ್ನ ನೀವು ಮಾಡಿಕೊಟ್ರೆ ಕೂಡ ನೀವು ಒಳ್ಳೆ ಲಾಭವನ್ನು ಗಳಿಸಬಹುದು. ಎರಡನೇ ಬಂದ್ಬಿಟ್ಟು ಕೇಟರಿಂಗು. ಪಾರ್ಟಿಗಳಿಗೆ, ಮದುವೆ, ಆಫೀಸ್ ಫಂಕ್ಷನ್ಗಳಿಗೆ ಯಾವುದೇ ರೀತಿ ನಿಮಗೆ ಅವಕಾಶಗಳಿರುತ್ತೆ, ಆಫೀಸ್ ಮೀಟಿಂಗ್ಗಳಲ್ಲೂ ಕೂಡ ಕೇಟರಿಂಗ್ ಹೊರಗಿಂದ ಮಾಡಿಸ್ತಾರೆ. ಇವಾಗಿನ ಕಾಲಕ್ಕಂತೂ ಆಫೀಸ್ ಲಂಚ್ ಇರ್ಬೋದು, ಡಿನ್ನರ್ ಇರ್ಬೋದು, ಅಲ್ಲಿ ಕೂಡ ಕೇಟರಿಂಗ್ ಹೊರಗಿಂದ ಆಗುತ್ತೆ. ನೀವು ಕೇಟರಿಂಗ್ ಬಿಸ್ನೆಸ್ ಶುರು ಮಾಡಿ ಡಿಫ್ರೆಂಟ್ ಮೆನುಗಳನ್ನ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್, ಈ ತರ ಇಟಾಲಿಯನ್ ಡಿಫ್ರೆಂಟ್ ಮೆನುಗಳನ್ನ ಇಟ್ಕೊಂಡು ನೀವು ಕೇಟರ್ ಮಾಡ್ಕೊಂತ ಹೋದ್ರೆ ಪ್ರತಿಯೊಬ್ಬ ಬೇರೆಯವ್ರಿಗೆ ಬೇರೆ ತರ ಇರುತ್ತೆ ಕೇಟರಿಂಗ್ ಬೇಕಾಗುತ್ತೆ. ಆ ಕೇಟರಿಂಗ್ನ ನೀವು ಕೊಡ್ತಾ ಹೋದ್ರೆ ನೀವು ಒಳ್ಳೆ ಲಾಭವನ್ನು ಕೂಡ ಗಳಿಸಬಹುದು. ಒಳ್ಳೆ ಮಾರ್ಜಿನ್ ಕೂಡ ಇದರಲ್ಲಿದೆ. ಏನಂತಂದ್ರೆ ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡಬೇಕು. ಒಳ್ಳೆ ಕ್ವಾಲಿಟಿ ಕೊಟ್ರೆ ನಿಮ್ಮನ್ನೇ ಹುಡ್ಕೊಂಡ್ಬರ್ತಾರೆ ಕೇಟರಿಂಗ್ ಸರ್ವಿಸ್ ಅಲ್ಲಿ. ಮೂರನೇ ಬಿಸ್ನೆಸ್ ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ MLM. ಇದು ಸ್ವಲ್ಪ ರಿಸ್ಕಿ, ಜನ ಕೂಡ ನಿಮಗೆ ಬೈಕೋತಾರೆ ಅಂತ ಹೇಳ್ಬೋದು. ಬಟ್ ಮಾಡೋ ಬಿಸ್ನೆಸ್ ಯಾವ ತರ ಮಾಡ್ತೀರಾ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೂ ಬೇರೆ ತರ ಇದೆ. ಅದರಲ್ಲಿ ನೀವು ಆರೋಗ್ಯಕ್ಕೆ ರಿಲೇಟೆಡ್, ಸೌಂದರ್ಯವರ್ಧಕ ವಸ್ತುಗಳು ಹಾಗೂ ಆರ್ಗ್ಯಾನಿಕ್. ಇವತ್ತಿನ ಕಾಲಕ್ಕೆ ಆರ್ಗ್ಯಾನಿಕ್ ವಸ್ತುಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಆರ್ಗ್ಯಾನಿಕ್ ವಸ್ತುಗಳನ್ನ ತಗೊಳ್ಳೋರು ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆರ್ಗ್ಯಾನಿಕ್ ವಸ್ತುಗಳು ಕೂಡ ಇಷ್ಟ ಕೂಡ ಪಡ್ತಾರೆ. ಆ ಕಾರಣಕ್ಕೋಸ್ಕರ ಆನ್ಲೈನ್ ಅಲ್ಲಿ ನೀವು ಬಿಸ್ನೆಸ್ ನ ಮಾಡಬಹುದು. ಮನೆಯಲ್ಲೇ ಕುತ್ಕೊಂಡು ಈ ಪ್ರಾಡಕ್ಟ್ಸ್ ತಗೊಂಡು ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಪರ್ಚೇಸ್ರಿಗೆ ಕೂಡ ಮಾರಬಹುದು. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ನ 2-3 ತರ ಜಾಲಗಳಿದೆ, ಅಲ್ಲಿಗೆ ಹೋಗಿ ಸಿಗಾಕೊಳ್ಳಕ್ ಹೋಗ್ಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿ. ಕೆಲವೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ಗಳು ಈಗ ನಾನು ಹೇಳಿದ ಹಾಗೆ ಪ್ರಾಡಕ್ಟ್ ಸೇಲ್ ಮಾಡೋದಾಗುತ್ತೆ. ಕೆಲವೊಂದು ಮಾರ್ಕೆಟಿಂಗ್ಗಳು ಸುಮ್ಮನೆ ಜನರನ್ನ ಆಡ್ ಮಾಡ್ಕೊಂತ ಹೋಗೋದು, ಅದ್ರಲ್ಲಿ ಕಮಿಷನ್ ಬರುತ್ತೆ. ಆ ತರ ಜಂಜಾಟಕ್ಕೆ ಸೇರ್ಕೊಂಡು ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೋಬೇಡಿ. ಹೇಗೆ ಆನ್ಲೈನ್ ರಮ್ಮಿ, ಅವು ಇವು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಏನೇನ್ ತರ ಮೋಸ ನಡೆಯುತ್ತೋ, ಇಲ್ಲಿ ಇನ್ನೊಂಥರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ನ ದೊಡ್ಡ ಜಾಲ ಇದು ಅಂತ ಹೇಳ್ಬೋದು. ನೋಡ್ಕೊಂಡು ಹುಷಾರಾಗಿ ಕಾಲಿಡಿ. ಇದಕ್ಕೆ ನಿಮಗೆ ಗೊತ್ತಿದೆ, ಯಾರಾದ್ರೂ ಮಾಡ್ತೀರಾ, ನಿಮ್ಮ ಪರಿಚಯಸ್ಥರು ಮಾಡ್ತೀರಾ, ನೀವು ಅದನ್ನ ತಿಳ್ಕೊಂಡು ಮಾತ್ರ ಶುರು ಮಾಡಿ ಅಂತ ಹೇಳ್ತಾ, 4ನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಪ್ಯಾಕಿಂಗ್ ಮತ್ತು ರೀಪ್ಯಾಕಿಂಗ್. ಏನೋ ಒಂದು ನಿಮಗೆ ಪ್ಯಾಕೇಜಿಂಗ್ ಇರೋ ಪ್ರಾಡಕ್ಟ್ಸ್ ಕೊಡ್ತಾರೆ, ಅಲ್ಲಿ ನೀವು ಡಿಫೆಕ್ಟ್ ಇದ್ರೆ ಡಿಫೆಕ್ಟ್ ಪ್ರಾಡಕ್ಟ್ ನ ತೆಗೆದುಬಿಟ್ಟು ಹೊಸ ಪ್ರಾಡಕ್ಟ್ ನ ಹಾಕಿ ಅವ್ರು ರೀಪ್ಯಾಕ್ ಮಾಡಿ ಕಂಪ್ನಿ ಕಳಿಸೋದು, ಇದನ್ನು ಕೂಡ ಮಾಡ್ಬೋದು. ಹಾಗೂ ಪ್ಯಾಕರ್ಸ್ ಮೂವರ್ಸ್ ಕೆಲಸ ಆಗಿರುತ್ತೆ. ಪ್ಯಾಕರ್ಸ್ ಮೂವರ್ಸ್ ಕೆಲಸ ಏನಂತಂದ್ರೆ, ನೀವು ಮನೆ ಖಾಲಿ ಮಾಡ್ತೀರಾ ಅಥವಾ ಇಂಡಸ್ಟ್ರಿಗಳನ್ನ ಶಿಫ್ಟ್ ಮಾಡ್ತಾರಾ ಅಥವಾ ಗೋಡೌನ್ ಗಳನ್ನ ಶಿಫ್ಟ್ ಮಾಡ್ತಾರ ಅಂದ್ರೆ ಪ್ಯಾಕಿಂಗು ಅನ್ಪ್ಯಾಕಿಂಗ್ ಮಾಡ್ಕೊಂಡು ನೀವು ಹುಡುಗರನ್ನ ಇಟ್ಕೊಂಡು ವೆಹಿಕಲ್ ಗಳನ್ನ ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಕ್ಕೆ ನಿಮಗೆ ಬಿಸ್ನೆಸ್ ಜಾಸ್ತಿ ಬೇಕಾಗುತ್ತೆ, ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ತುಂಬಾ ಒಳ್ಳೆ ಲಾಭದಾಯಕವಾದ ಬಿಸ್ನೆಸ್ ಇದು ಅಂತ ಹೇಳ್ಬೋದು. ಲಾಸ್ಟ್ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗು. ಕಂಪ್ಯೂಟರ್ ಇದ್ಬಿಟ್ಟು ಅಥವಾ ಲ್ಯಾಪ್ಟಾಪ್ ಇದು ಒಳ್ಳೆ ಗ್ರಾಫಿಕ್ ಕಾರ್ಡ್ ಇದ್ರೆ ನೀವು ಇದನ್ನ ಶುರು ಮಾಡ್ಬೋದು. ಗ್ರಾಫಿಕ್ ಡಿಸೈನಿಂಗ್ ಮಾಡಕ್ಕೆ ಲೋಗೋ ಇರ್ಬೋದು, ಸೈನ್ ಬೋರ್ಡ್, ಜಾಹೀರಾತು ಬೋರ್ಡ್ಗಳು, ಆಮಂತ್ರಣ ಪತ್ರಿಕೆಗಳು, ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಶುರು ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಐಡಿಯಾ ಆಗುತ್ತೆ. ನೀವು ಅದರಲ್ಲಿ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತೀರಿ. ಇದೇ ತರ ಹೊಸ ಬಿಸ್ನೆಸ್ ಐಡಿಯಾಗಳು, ಮಾಹಿತಿಗಳು ಕೂಡ ನಾನು ಅಕೌಂಟ್ ಅಲ್ಲಿ ಹಾಕಿದ್ದೀನಿ. ಹೇಗೆ ನೀವು ಆ ಫ್ರಾಂಚೈಸಿಗಳನ್ನ ತಗೊಳ್ಳೋದು, ಹೇಗೆ ಮಾಹಿತಿ ಪಡೆಯೋದು, ಈಗ ನೀವು ಬಾರ್ ಓಪನ್ ಮಾಡ್ಬೇಕಾದ್ರೆ ಹೇಗೆ, ನಂದಿನಿ ಬೂತ್ ಫ್ರಾಂಚೈಸಿ ಇದ್ರೆ ಹೇಗೆ, ನೀವು ವಾಟರ್ ಬಿಸ್ನೆಸ್ ಮಾಡಬೇಕು,
ವಾಟರ್ ಬಾಟಲ್ಗಳಿದೆ ಅದನ್ನ ಹೇಗೆ ಎಲ್ಲ ಮಾಹಿತಿಗಳು ಒಂದ್ಸಲ ಇರುತ್ತೆ, ಅದನ್ನ ಒಂದ್ಸಲ ಅಕೌಂಟಲ್ಲಿ ಆಗುತ್ತೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಇದೇ ತರ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳನ್ನ ಅಕೌಂಟ್ ಬರುತ್ತೆ, ಹೊಸ ಹೊಸ ಜಾಬ್ ಅಪ್ಡೇಟ್ಗಳು ಕೂಡ ನಾನು ಅಕೌಂಟಲ್ಲಿ ಹಾಕಿದ್ದೀನಿ, ನೂರಾರು ಬಿಸ್ನೆಸ್ ಐಡಿಯಾಗಳು ಕೂಡ ಅಕೌಂಟಲ್ಲಿ ಇದೆ, ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಂದು ವಿಡಿಯೋಗಳು ನೋಡ್ತಾ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ, ಡ್ರಾಪ್ ಡೌನ್ ಅಲ್ಲಿ ಆಲ್ ಆಪ್ಷನ್ ಅಂತ ಬರುತ್ತೆ, ಅದನ್ನ ಒಂದ್ಸಲ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ.